ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ವಿಶ್ವದ ಅತ್ಯಂತ ಹಿರಿಯ ಮಹಿಳಾ ಶಾರ್ಪ್ ಶೂಟರ್ ಉತ್ತರ ಪ್ರದೇಶದ ಶಾಮ್ಲೀಲಾ ಚಂದ್ರೋ ತೋಮರ್ ಅವರ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ಚಂದ್ರೋ ತೋಮರ್ ಉತ್ತರ ಪ್ರದೇಶದ ಬಾಗ್ಪತ್ ಜಿಲ್ಲೆಯ ಜೊಯ್ರಿ ಗ್ರಾಮದವರು. ಅವರು ಎಂದಿಗೂ ಶಾಲೆಗೆ ಹೋಗಲಿಲ್ಲ ಹಾಗೂ 15ನೇ ವಯಸ್ಸಿಗೆ ಮದುವೆಯಾಗಿದ್ದರು. ಅವರಿಗೆ 5 ಮಕ್ಕಳು ಮತ್ತು 12 ಮೊಮ್ಮಕ್ಕಳಿದ್ದಾರೆ. ಅದರಲ್ಲಿ ಶೆಫಾಲಿ ಜೊಯ್ರಿ ಎಂಬ ಮೊಮ್ಮಗಳು ರೈಫಲ್ ಕ್ಲಬ್ನಲ್ಲಿ ಶೂಟ್ ಮಾಡಲು ಕಳೆಯುತ್ತಿದ್ದರು ಹಾಗೂ ಅವರು ಒಬ್ಬಂಟಿಯಾಗಿ ಹೋಗಲು ಭಯಪಡುತ್ತಿದ್ದರು. ಹೀಗೆ ಒಂದು ದಿನ ಅವರು ತನ್ನ ಅಜ್ಜಿ ತೋಮರ್ ಅವರನ್ನು ಕರೆದುಕೊಂಡು ಹೋಗುತ್ತಾರೆ. ಅವತ್ತು ಮೊಮ್ಮಗಳು ಆಕಸ್ಮಿಕವಾಗಿ ಅಜ್ಜಿಗೆ ಪಿಸ್ತೂಲ್ ಕೊಡುತ್ತಾರೆ. ತೋಮರ್ ಪಿಸ್ತೂಲ್ ತೆಗೆದುಕೊಂಡು ಗುರಿಯತ್ತ ಗುಂಡು ಹಾರಿಸಲು ಪ್ರಾರಂಭಿಸಿದ್ದರು. ಅವರ ಮೊದಲ ಹೊಡೆತವು ಬುಲ್ಸೈ ಹಿಟ್ಗೆ ಕಾರಣವಾಯಿತು. ಕ್ಲಬ್ನ ತರಬೇತುದಾರ ಫಾರೂಕ್ ಪಟೇಲ್ ಅವರು ತುಂಬಾ ಕೌಶಲ್ಯದಿಂದ ಶೂಟ್ ಮಾಡುತ್ತಿರುವುದನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಹಾಗೂ ಅವರು 60 ವರ್ಷದ ತೋಮರ್ ಅವರನ್ನು ಕ್ಲಬ್ಗೆ ಸೇರಲು ಮತ್ತು ಶೂಟರ್ ಆಗಲು ತರಬೇತಿ ಪಡೆಯಲು ಸಲಹೆ ನೀಡಿದ್ದರು. ಚಂದ್ರೋ ತೋಮರ್ ಸಹ ಸ್ಥಿರವಾದ ಕೈ ಹಾಗೂ ತೀಕ್ಷ್ಣವಾದ ಕಣ್ಣುಗಳನ್ನು ಹೊಂದಿದ್ದರು. ನಂತರ ಶೂಟರ್ ತರಬೇತಿಗೆ ಒಪ್ಪುತ್ತಾರೆ. 1999ರಿಂದ ತೋಮರ್ ಭಾರತದಾದ್ಯಂತ 30ಕ್ಕೂ ಹೆಚ್ಚು ರಾಜ್ಯ ಮತ್ತು ದೊಡ್ಡ ಚಾಂಪಿಯನ್ಶಿಪ್ಗಳಲ್ಲಿ ಸ್ಪರ್ಧಿಸಿದ್ದಾರೆ. ಅವರು ಚೆನ್ನೈನಲ್ಲಿ ನಡೆದ ವೆಟರನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದರು. ಅವರ ಯಶಸ್ಸು ಸ್ಥಳೀಯ ಜನರನ್ನು ತನ್ನ ಮೊಮ್ಮಕ್ಕಳನ್ನು ಸೇರಿದಂತೆ ಒಂದು ಉಪಯುಕ್ತ ಕ್ರೀಡಾ ವೃತ್ತಿಯನ್ನಾಗಿ ತೆಗೆದುಕೊಳ್ಳಲು ಉತ್ತೇಜಿಸಿದ್ದೆ. ಇವರನ್ನು ವಿಶ್ವದ ಅತ್ಯಂತ ಹಿರಿಯ ಮಹಿಳಾ ಶಾರ್ಪ್ ಶೂಟರ್ ಎಂದು ಉಲ್ಲೇಖಿಸಲಾಗಿದೆ. ಇನ್ನು ಚಂದ್ರೋ ತೋಮರ್ ಅವರು ಕೋವಿಡ್ನಿಂದ 30 ಏಪ್ರಿಲ್ 2021ರಂದು 89ನೇ ವಯಸ್ಸಿನಲ್ಲಿ ನಿಧನರಾದರು. ಇದಿಷ್ಟು ಹಿರಿಯ ಮಹಿಳೆ ಶಾರ್ಪ್ ಶೂಟರ್ ಚಂದ್ರೋ ತೋಮರ್ ಬಗ್ಗೆ ಸಣ್ಣ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.